ಹಾಯ್ ನಮಸ್ಕಾರ. ನಾನು ಡಾಕ್ಟರ್ ರೇವಣಸಿದ್ದ ನಾಟಿಕರ್ ಅಂತ. ಐ ಕನ್ಸಲ್ಟೆಂಟ್ ಫಿಸಿಯೋಥೆರಪಿಸ್ಟ್, ಯೋಗ ಟೀಚರ್, ಮೆಡಿಟೇಷನ್ ಫೆಸಿಲಿಟೇಟರ್, many things. So in day-to-day practices, when we are attending patients, they comes to us with their own diagnosis. They come and tell, sir, I have a cervical spondylosis, I have a lumbar spondylosis, I have a sciatica, I have osteoarthritis. Or when they visit to physician, they complain about, I have diarrhea, I have pancreatitis, I have diabetes. Array, it is a doctor's job to decide what problem you have. ಅಲ್ವಾ? ಡಾಕ್ಟರ್ ಡಿಸೈಡ್ ಮಾಡಲಿ ನಿಮ್ಮ ಸಮಸ್ಯೆ ಏನು ಅಂತ. ನೀವೇ ಡಿಸೈಡ್ ಮಾಡಿಕೊಂಡು ನನಗೆ ಈ ಸಮಸ್ಯೆ ಇದೆ ಅಂತ ಯಾರೇ ಡಾಕ್ಟ್ರ್ ಹತ್ರ ಹೋದಾಗ ಅವರಿಗೆ ತುಂಬ ಇರಿಟೇಷನ್ ಆಗುತ್ತೆ. ಅವ್ರು ಡಿಸಿಷನ್ ಮಾಡಲಿಕ್ಕೆ, ಟ್ರೀಟ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ವೆನ್ ಯು ವಿಸಿಟ್ ಟು ದ ಡಾಕ್ಟರ್ ಆರ್ ವೆನ್ ಯು ಮೀಟ್ ಎ ಫಿಸಿಷಿಯನ್, ವಾಟ್ ಆರ್ ಆಲ್ ದ ಥಿಂಗ್ಸ್ ಯು ನೀಡ್ ಟು ಫಾಲೋ ಅಂತ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡೋದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಐ ಆಲ್ವೇಸ್ ಸೇ, try to go to government hospital, because ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದು ನಮ್ಮ ಸೇವೆಗೋಸ್ಕರ. ಅದು ನಮ್ಮದೇ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಕಟ್ಟಿದಂಥ ಹಾಸ್ಪಿಟಲ್ಲು, ನಮಗೋಸ್ಕರನೇ ಇರುವಂಥ ಒಂದು ವ್ಯವಸ್ಥೆ. ಸೊ ಟ್ರೈ ಟು ವಿಸಿಟ್ ಗೌರ್ಮೆಂಟ್ ಹಾಸ್ಪಿಟಲ್ ಆ್ಯಂಡ್ ಟೇಕ್ ಎ ಸರ್ವಿಸ್. ಆರ್ ಯು ಮೇ ಸೇ, ನನಗಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಲಿ ವ್ಯವಸ್ಥೆ ಸರಿ ಇರಲ್ಲ, ಅಲ್ಲಿ ಡಾಕ್ಟ್ರುಗಳು ಸರಿ ನೋಡಲ್ಲ ಅಂತ. ಮೇಕ್ ಎ ಹ್ಯಾಬಿಟ್. ಅವ್ರಿಗೆ ಅರ್ಥ ಮಾಡಿಸಿ. ನೀವು ದಿನ ವಿಸಿಟ್ ಮಾಡಿ, ನಿಮಗೇನಾದ್ರು ಪ್ರಾಬ್ಲಮ್ ಆದಾಗ ವಿಸಿಟ್ ಮಾಡಿದರೆ ಪೀಪಲ್ ಅಲ್ಲಿ ಹಾಸ್ಪಿಟಲ್ ಇರುವಂಥ ಸ್ಟಾಫ್ ವಿಲ್ ಕಮ್ ಟು ನೋ ದ್ಯಾಟ್ ಪೀಪಲ್ ಆರ್ ವಿಸಿಟಿಂಗ್ ಟು ಅಸ್, ಎಜುಕೇಟೆಡ್ ಪೀಪಲ್ ಆರ್ ವಿಸಿಟಿಂಗ್ ಟು ಅಸ್. People started questioning us. So they become more answerable, they become more accountable, they become more responsible to respond to your problems. So I prefer people to visit a government hospital. Don't Google your symptom, or don't YouTube your symptom and try to conclude yourself, I have this problem, I have that problem ಅಂತ ನಿಮ್ಮಷ್ಟಕ್ಕೆ ನೀವೇ ಡಿಸೈಡ್ ಮಾಡ್ಕೋಬೇಡಿ. ಸೊ ಇಟ್ಸ್ ಎ ಬ್ಯಾಡ್ ಹ್ಯಾಬಿಟ್ ಬಿಫೋರ್ ವಿಸಿಟಿಂಗ್ ಟು ಎ ಡಾಕ್ಟರ್, trying to Google or YouTube your symptom in a system and go to doctor and try to make him understand what is your problem. ಸೊ ಗೋ ಆ್ಯಸ್ ಎ ಫ್ರೆಶ್, ನ್ಯೂ ಆಗಿ ಮಗು ಥರ ಹೋಗ್ಬಿಟ್ಟು, ಸರ್ ನನಗೆ ಈ ಸಮಸ್ಯೆ ಇದೆ, ಐ ಹ್ಯಾವ್ ದಿಸ್ ಪ್ರಾಬ್ಲಮ್, ಏನು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಬಿಕಾಸ್ ದೇ ಆರ್ ಕ್ವೈಟ್ ಎಲಿಜಿಬಲ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ವೆನ್ ಯು ಗೋ ವಿತ್ ಯುವರ್ ಓನ್ ಡಯಾಗ್ನೋಸಿಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಎ ಡಾಕ್ಟರ್ ಟು ಡಿಸೈಡ್ ವಾಟ್ ಪ್ರಾಬ್ಲಮ್ ಯು ಹ್ಯಾವ್. ಸೊ ಡೋಂಟ್ ಗೂಗಲ್ or YouTube any symptoms, anything. When you Google, you may end up in a bigger diagnosis, like ನಿಮಗೇನೋ ನಿಮಗೆ you will come to know that you have a big problem ಅಂತ ಅನಿಸುತ್ತೆ. ಸೊ ಅದಕ್ಕೆ ಡೋಂಟ್ ಗೂಗಲ್. ಸೊ all doctors are not money oriented, ಆರ್ ಏನೋ ನಿಮ್ಮನ್ನು ಲೂಟಿ ಮಾಡ್ತಾರೆ ಅನ್ನೋವಂಥ ಭಾವನೆಯನ್ನು ಬಿಟ್ಬಿಡಿ. ಸೊ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಆರ್ ಗುಡ್ ಡಾಕ್ಟರ್. ಬಿಕಾಸ್ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಬೇಕಂತಂದರೆ ಅವರು ದೇ ಹ್ಯಾವ್ ಡೆಡಿಕೇಟೆಡ್ ದೇರ್ ಎಂಟೈರ್ ಲೈಫ್ ಫಾರ್ ದ ಸರ್ವಿಂಗ್ ಪೀಪಲ್, ಸೇವಿಂಗ್ ಮೆನಿ ಲೈವ್ಸ್. ಐ ಹ್ಯಾವ್ ಸೀನ್ ಮೆನಿ ಪೀಪಲ್, ಮೆನಿ doctor friends, they have raised the fund to pay the patient's hospital bill. I have seen a doctor, ಒನ್ ಆಫ್ ದ ಸೀನಿಯರ್ ಫಿಸಿಷಿಯನ್, ಯಾರಾದರೂ ಅವ್ರ ಹತ್ರ ಏನೋ ಪ್ರಾಬ್ಲಮ್ ಇದೆ ಅಂತ ಹೋದಾಗ, ಎಂಥದ ಇಂದೇನು ಪ್ರಾಬ್ಲಮ್ಮು ಅಂತ ಕೇಳ್ತಾರೆ. ಸರ್ ನನಗೆ ಈ ಪ್ರಾಬ್ಲಮ್ ಇದೆ, ಹಾಂ ಸರಿ ತಗೋ ಅಂತ ಒಂದು ಏನೋ ಕಪಾಟಲ್ಲಿರುವಂಥ ಮೆಡಿಸಿನ್ ತಗೋ ಅಂತ ಕೊಟ್ಬಿಡ್ತಾರೆ. ಕೊಟ್ಟು ಅವ್ರಿಗೆ ಕೇಳ್ತಾರೆ, ಸರ್ ಫೀಸ್ ಎಷ್ಟು ಅಂತ ಅವ್ರಿಗೆ ಕೇಳಿದ್ರೆ ಇವ್ರು ಹೇಳ್ತಾರೆ, ಮೇಲೆ ಕೆಳಗೆ ನೋಡಿಬಿಟ್ಟು, ದುಡ್ಡಿದೆಯಾ? ಇದೆ ಸರ್, ಕೊಡು 20 ರೂಪಾಯಿ ಅಂತ ಹೇಳುವಂಥ ಡಾಕ್ಟ್ರನ್ನೂ ಕೂಡ ನಾನು ನೋಡಿದ್ದೀನಿ. ಸೊ ಡೋಂಟ್ ಜಡ್ಜ್ ಯುವರ್ ಸೆಲ್ಫ್, ಆಲ್ ಡಾಕ್ಟರ್ಸ್ ಆರ್ ಮನಿ ಮೇಕಿಂಗ್, ಅವ್ರು ದುಡ್ಡು ಮಾಡೋದಕ್ಕೆ ನಿಂತ್ಕೊಂಡಿದ್ದಾರೆ ಅನ್ನೋವಂಥ ನಿಮ್ಮದೇ ಅಂತ ಪ್ರೀ ಆಕ್ಯುಪೈಡ್ ಮೆಂಟಾಲಿಟಿನ ಬಿಡಿ. ಗೋ ಟು ಎ ಡಾಕ್ಟರ್ ಆ್ಯಂಡ್ ಆಸ್ಕ್
request for the treatment. Tell him what is your problem. ನಿಮ್ಮ You tell your problem and what are the difficulties you are facing because of your problem. ಫಾರ್ ಎಕ್ಸಾಂಪಲ್ ನೀ ಪೇನ್ ಆಗ್ತಿದೆ ಅಂದರೆ ನನಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ರೋಡ್ ಕ್ರಾಸ್ ಮಾಡೋಕ್ಕೆ ಕಷ್ಟ ಆಗ್ತಿದೆ, ಈ ಥರದ್ದು ಹೇಳಿ. ಸೊ ಟ್ರಸ್ಟ್ ಯುವರ್ ಡಾಕ್ಟರ್. ನೀವು ನೋಡುವಂಥ ಅಥವಾ ನೀವು ಸಂಪರ್ಕ ಮಾಡುವಂಥ ಕನ್ಸಲ್ಟ್ ಮಾಡುವಂಥ ಡಾಕ್ಟ್ರಿಗೆ ನೀವು ಟ್ರಸ್ಟ್ ಮಾಡಿ. ಆ ಟ್ರಸ್ಟ್ ಮಾಡಿದಾಗ ಏನಾಗುತ್ತೆ, ದೆನ್ ಯು ಮೇ ಓಪನ್ ಅಪ್ ಆ್ಯಂಡ್ ಸೇ ಯುವರ್ ಪ್ರಾಬ್ಲಮ್. ಯಾವುದೇ ಇನ್ಹಿಬಿಷನ್ ಇಲ್ಲದೆ, ಯಾವುದೇ ಒಂದು ಸಂಕೋಚ ಇಲ್ಲದೇ ನೀವು ಅವರಿಗೆ ನಿಮ್ಮ ಸಮಸ್ಯೆನ ಸಂಪೂರ್ಣವಾಗಿ ಹೇಳ್ಬೋದು. ಆ್ಯಂಡ್ ಒನ್ಸ್ ಯು ಸೇ ಯುವರ್ ಪ್ರಾಬ್ಲಮ್, ವಾಟ್ ಎವರ್ ಡಾಕ್ಟರ್ ಸೇಸ್, ನಿಮಗೆ ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ಸರಿಯಾಗಿ ಗಮನವಿಟ್ಟು ಕೇಳಿ. ಮೇ ಬಿ ಹಿ ಮೇ ಆಸ್ಕ್ ಯು ಟು ಚೇಂಜ್ ಫಾರ್ ಲೈಫ್ ಸ್ಟೈಲ್, ಜೀವನ ಶೈಲಿಯನ್ನು ಬದಲಾವಣೆ ಮಾಡಿಕೊಳ್ಳಿ, ಅಥವಾ ಈ ಥರ ಆಹಾರ ತಗೊಳ್ಳಿ, ಅಥವಾ ಈ ಥರದ್ದೊಂದಿಷ್ಟು ವ್ಯಾಯಾಮ ಮಾಡಿ, ಈ ಥರ ಒಂದಿಷ್ಟು ಆ್ಯಕ್ಟಿವಿಟೀಸನ್ನು ಇನ್ಕ್ಲೂಡ್ ಮಾಡಿ ಅಂತಲೂ ಹೇಳ್ಬೋದು. ದೇ ಮೇ ಪ್ರಿಸ್ಕ್ರೈಬ್ ಯು ಟು ಟೇಕ್ ಸಮ್ ಮೆಡಿಸಿನ್ಸ್. ಜಸ್ಟ್ ಫಾಲೋ, ಡೋಂಟ್ ಕ್ವಶನ್ ಹಿಸ್ ಡಯಾಗ್ನೋಸಿಸ್. So once you visit a doctor and you got a treatment and you become okay, go and revisit a doctor and say him or her, thank you, because of your treatment I became all right ಅಂತ ಹೇಳಿದಾಗ ಅವರಿಗೊಂದು ಮೋಟಿವೇಶನ್ ಆಗುತ್ತೆ, ಖುಷಿ ಆಗುತ್ತೆ, ನಿಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಎಸ್, ಐ ಸೈಡ್ ವಾಟ್ ಐ ಫೇಲ್ಡ್ ಅಂತ, ನನಗೇನು ಅನಿಸುತ್ತೆ ಅಂತ ನಾನು ಹೇಳಿದೆ ಅಂತ ನಿಮಗೊಂದು ತೃಪ್ತಿ ಇರುತ್ತೆ. ಸೊ ರೀವಿಸಿಟ್ ಎ ಡಾಕ್ಟರ್ ಆ್ಯಂಡ್ ಸೇ ಓಕೆ, ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ, ನಮಗಿರುವಂಥ ಸಮಸ್ಯೆ ಸಾಲ್ವ್ ಆಗಲಿಲ್ಲ ಅಂದರೆ ಗೋ ಆ್ಯಂಡ್ ಟೆಲ್ ಹಿಮ್ ದ ಸೇಮ್ ಪ್ರಾಬ್ಲಮ್, ಸರ್ ನನಗಿನ್ನೂ ಕಮ್ಮಿ ಆಗಿಲ್ಲ, ಹುಷಾರಾಗಿಲ್ಲ ಅಂತ ಡೈರೆಕ್ಟಾಗಿ ಹೇಳಿ. ಅವಾಗ ಏನಾಗುತ್ತೆ, ಡಾಕ್ಟ್ರ್ ಮತ್ತು ಪೇಷಂಟ್ ಮಧ್ಯೆ ಇರುವಂಥ ಒಂದು ಬಾಂಧವ್ಯ, ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ರಿಲೇಷನ್ಶಿಪ್ ಇಂಪ್ರೂವ್ ಆಗುತ್ತೆ. ಸೊ ಟ್ರೈ ಟು ವಿಸಿಟ್ ದ ಸೇಮ್ ಡಾಕ್ಟರ್ ಅಗೇನ್. ಸೊ ಒನ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಾದಮೇಲೆ ಇನ್ನೂ ಕಮ್ಮಿ ಆಗಲಿಲ್ಲ ಅಂದರೆ ದೆನ್ ಅಲೋ ಯುವರ್ ಡಾಕ್ಟರ್ ಟು ಡಿಸೈಡ್ ಹೂಮ್ ಟು ರೆಫರ್ ಆರ್ ಹೂಮ್ ಟು ಕನ್ಸಲ್ಟ್. ಯಾರಿಗೆ ತೋರಿಸ್ಬೇಕು, ಯಾವ ಸ್ಪೆಷಲಿಸ್ಟ್ ಹತ್ರ ಇವ್ರನ್ನ ಕಳಿಸ್ಬೇಕು ಅಂತ ನಿಮ್ಮ ಡಾಕ್ಟ್ರ್ ಡಿಸೈಡ್ ಮಾಡಲಿ. ನೀವೇ ಡಿಸೈಡ್ ಮಾಡಿಕೊಂಡು, ನೀವೇ ಗೂಗಲ್ ಮಾಡಿಕೊಂಡು, ನೀವೇ ಇನ್ನೊಂದೇನೋ ನಿರ್ಧಾರಕ್ಕೆ ಬಂದು ಹೋಗೋ ಬದಲು ಲೆಟ್ ಯುವರ್ ಡಾಕ್ಟರ್ ಡಿಸೈಡ್ ಟು ಹೂಮ್ ಟು ಕನ್ಸಲ್ಟ್. ಓಕೆ, so I said very important points, some important points. Trust your doctor, tell your problems, try to visit your government hospitals, then revisit the same doctor and say him or her thank you, or allow your doctor to decide to whom to consult. Okay, I hope this information will be useful for the many people. Thank you.